ವಿಜಯಪುರದ ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಗುಚಿ ದುರಂತವೊಂದು ಸಂಭವಿಸಿದೆ. ಬೋಟ್ನ ಮೂಲಕ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಈಗಲೂ ಕೂಡ ಮುಂದುವರಿಸಿದ್ದಾರೆ. ನಿನ್ನೆ ಸಂಜೆಯಿಂದ ನಿರಂತರವಾಗಿರುವಂತಹ ಕಾರ್ಯಾಚರಣೆ ನಡೀತಾ ಇದೆ. 8 ಮಂದಿಯ ಪೈಕಿ 3 ಸುರಕ್ಷಿತವಾಗಿದ್ದಾರೆ. 3 ಮೃತದೇಹ ಇಲ್ಲಿವರೆಗೂ ಪತ್ತೆಯಾಗಿದೆ. ನಾಪತ್ತೆಯಾದ ಇನ್ನಿಬ್ಬರಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ವಿಜಯಪುರದ ಕೋಲಾರ ಸೇತುವೆ ಬಳಿ ಇಬ್ಬರ ಪತ್ತೆಗಾಗಿ ಕಾರ್ಯಾಚರಣೆ ನಡೆದಿದೆ. ಎಸ್ಪಿ ರಿಷಿಕೇಶ್ ಸೋನಾವನೆ ಮಾರ್ಗದರ್ಶನದಲ್ಲಿ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಖಂಡಿತ ಸಭಾ ಏನಂದರೆ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಹಿಂದಿನ ಪ್ರದೇಶದ ಕೃಷ್ಣಾ ನದಿಯ ಒಂದು ಕೋಲಾರದ ಏನು ಸೇತುವೆ ಇದೆ, ಅಲ್ಲಿ ನಿನ್ನೆ ಸಾಯಂಕಾಲ ಹೊತ್ತಿಗೆ ಇಸ್ಪೇಟ್ ಆಡ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ಒಂದು ದಾಳಿ ಮಾಡ್ತಾರೆ. ಆ ದಾಳಿ ಆದಂಥ ಸಂದರ್ಭದಲ್ಲಿ ಅವರಿಂದ ತಪ್ಪಿಸಿಕೊಳ್ಳಲು ತಪ್ಪ ಮೂಲಕ ಒಂದು ಎಸ್ಕೇಪ್ ಆಗಲು ಪ್ರಯತ್ನ ಮಾಡ್ತಾರೆ. ಸದ್ಯ ಈಗ ನಿರಂತರವಾಗಿ 8 ಗಂಟೆಗಳ ಕಾಲ ನೋಡ್ಬೋದು ದೃಶ್ಯದಲ್ಲಿ 8 ಗಂಟೆಗಳ ಕಾಲ ನಿರಂತರವಾದ ಒಂದು ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಪ್ರಮುಖವಾಗಿ ಈ ಘಟನೆಯ ಒಂದು ವಿವರಿಸ್ತಾ ಹೋಗೋದಾದರೆ ಇದು ಬೃಹತ್ ಒಂದು ಸೇತುವೆ. ಈ ಒಂದು ಸೇತುವೆ ನಡುಗಡ್ಡೆಯಾಗಿ, ಯಾಕಂದರೆ ಈಗ ಅಲ್ಪ ಪ್ರಮಾಣದ ಮಳೆ ಆಗದ ಹಿನ್ನೆಲೆ ನೀರು ಹಿಂದಿನ ಪ್ರದೇಶದಲ್ಲಿ ನಿಂತಿರುವುದು ಅಲ್ಲಲ್ಲಿ ನಡುಗಡ್ಡೆ ಆಗಿರುವಂಥದ್ದು. ಹಾಗಾಗಿ ಪ್ರಮುಖವಾಗಿ ಆ ಒಂದು ದೃಶ್ಯದಲ್ಲಿ ನೋಡ್ಬೋದು, ಆ ಒಂದು ನಡುಗಡ್ಡೆ ಪ್ರದೇಶದಲ್ಲಿ ಒಂದು 7 ಜನ ಇಸ್ಪೇಟ್ ಆಡ್ತಾ ಇರುವಂಥದ್ದು. ಜೊತೆಗೆ ಓರ್ವ ವ್ಯಕ್ತಿ ನೋಡ್ಕೊಳ್ತಾ ನಿಂತಿರುವುದನ್ನು ಖಚಿತ ಮಾಹಿತಿ ಮೇರೆಗೆ ಕೋಲಾರದ ಒಂದು ಪೊಲೀಸರು ದಾಳಿ ಮಾಡ್ತಾರೆ ನಿನ್ನೆ ಸಾಯಂಕಾಲ ಹೊತ್ತಿಗೆ. ಆ ಒಂದು ದಾಳಿ ಮಾಡಿದ ನಂತರ 2 ತಂಡದಾಗಿ ಪೊಲೀಸರು ದಾಳಿ ಮಾಡಿ ಅವರನ್ನು ಹಿಡಿಯುವಂಥ ಪ್ರಯತ್ನ ಮಾಡ್ತಾರೆ. ಅವರಿಂದ ತಪ್ಪಿಸಿಕೊಳ್ಳಲು 7 ಜನರು ಮತ್ತು ಓರ್ವ ವಯೋವೃದ್ಧ ಇದ್ದಾನೆ, ಆತನು ಸಹ ಒಂದು ತೆಪ್ಪದಲ್ಲಿ ಹತ್ತಲಿಕ್ಕೆ ಪ್ರಯತ್ನ, ಆತನನ್ನು ಹತ್ತಿಸಿಕೊಳ್ಳೋದಿಲ್ಲ. ಹಾಗಾಗಿ ಈಗ ಪ್ರಮುಖವಾಗಿ ಅವರು 7 ಜನರು ತೆಪ್ಪದಲ್ಲಿ ಹತ್ತಿದ ಪರಿಣಾಮವಾಗಿ ನಿನ್ನೆಯೂ ಸಹ ರಭಸವಾಗಿ ವೇಗವಾಗಿ ಗಾಳಿ ಇತ್ತು. ಜೊತೆಗೆ ಅವರು 7 ಜನರ ಒಂದು ಭಾರತ ಆಡಲದಿ ತೆಪ್ಪ ಕೃಷ್ಣಾ ನದಿಯಲ್ಲಿ ಮಗುಚಿ ಬೀಳ್ತದೆ. ಇದೇ ಒಂದು ಸ್ಥಳದಲ್ಲಿ ಮಗುಚಿ ಬೀಳ್ತದೆ. ಈಗಾಗಲೇ ಅದೇ ಸ್ಥಳದಲ್ಲಿ ಒಂದು ಸುತ್ತಮುತ್ತಲ ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆ ಬೆಳಗ್ಗೆ 6 ಗಂಟೆಯಿಂದಲೇ ನಿರಂತರವಾಗಿ ನಡೀತಾ ಇದೆ. ಬೆಳಗ್ಗೆ ಈಗ ಪ್ರಮುಖವಾಗಿ 4 ಜನರ ಶೋಧ ಕಾರ್ಯಾಚರಣೆಯನ್ನು ಬೆಳಗ್ಗೆ ಆರಂಭವಾಯಿತು. ಅದರಲ್ಲಿ ಪ್ರಮುಖವಾಗಿ 2 ಮೃತದೇಹ ಈಗಾಗಲೇ ಪತ್ತೆವಾಗಿರುವಂಥದ್ದು. ಇನ್ನಿಬ್ಬರ ಒಂದು ಮೃತದೇಹಕ್ಕಾಗಿ ಕಳೆದ 8 ಗಂಟೆಗಳಿಂದಲೂ ಕೂಡ ಒಂದು ನಿರಂತರವಾಗಿ ಶೋಧ ಕಾರ್ಯಾಚರಣೆ ಇರ್ತದೆ. ಈವರೆಗೂ ಕೂಡ ಇನ್ನೂ 2 ಒಂದು ಕುರು ಪತ್ತೆಯಾಗಿಲ್ಲ. ಈಗ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ 8 ಜನರ ಪೈಕಿ ಏನಂದರೆ ಬಸೀರ್ ಹೊನವಾಡ್ ಅನ್ನುವರು ಕೂಡ ನಿನ್ನೆ ಇದೇ ಒಂದು ಇದರಲ್ಲಿ ದುರಂತದಲ್ಲಿ ಮುಳುಗಿದ್ದಾರೆ ಅಥವಾ ನೀರು ಪಾಲಾಗಿದ್ದಾರೆ ಅನ್ನುವಂಥ ಶಂಕೆ ಇತ್ತು. ಆದರೆ ಅವರು ಮನೆಯಲ್ಲಿ ಕೂಡ ಪ್ರತ್ಯಕ್ಷ ಮನೆಯಲ್ಲಿ ಈಗ ನಮ್ಮ ಜೊತೆ ಕೂಡ ಮಾತನಾಡಿದ್ದಾರೆ. ಘಟನೆ ಯಾವ ರೀತಿ ಆಯಿತು ಕೂಡ ವಿವರಿಸಿದ್ದಾರೆ. ಅದೇ ಥರ ಈಗ ಶೋಧ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಈಗ ನೀವು ದೃಶ್ಯ ನೋಡುವ ಇಲ್ಲಿ ಸ್ಥಳದಲ್ಲಿ ಕೂಡ ಸಾಕಷ್ಟು ಜನರು ಜಮಾಯಿಸಿದ್ದಾರೆ. ಇನ್ನೂ ಯಾವಾಗ ಅವರ ಮೃತದೇಹ ಸಿಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ರಾಜಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.